ನಮಸ್ಕಾರ, ನಾನು ನಿಮ್ಮ ಭರತೇಶ ಪಾನಕನವರ್, ಗೌತಮಿ ನ್ಯೂಸ್ ಕರ್ನಾಟಕ. ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಅಬ್ಬಬ್ಬಾ, ಏನ್ ಸ್ಟೋರಿ ಅನ್ನುತ್ತೀರಾ? ನೋಡಿ, ಹೀಗಿದೆ. ಬಾಗಲಕೋಟೆ ಬ್ರೇಕಿಂಗ್. ಬಾಗಲಕೋಟೆಯಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. ಒಂದೇ ದಿನ 2 ಪ್ರತ್ಯೇಕ ನಾಯಿ ಕಡಿತದ ಪ್ರಕರಣ ದಾಖಲು. ನವನಗರದ ಸೆಕ್ಟರ್ ನಂಬರ್ 2-3ರಲ್ಲಿ ನಾಯಿಗಳ ಅಟ್ಯಾಕ್. 3 ವರ್ಷ 5 ವರ್ಷದ ಮಕ್ಕಳ ಮೇಲೆ ದಾಳಿ. ಆಸ್ಪತ್ರೆಗೆ ದಾಖಲು. ಸಾಯಂಕಾಲ ನಡೆದ ಘಟನೆ. ಬಾಗಲಕೋಟೆ ನವನಗರದಲ್ಲಿರುವ ಸೆಕ್ಟರ್ ನಂಬರ್ 2 and 3. ಅಜಕ ಸಗರ 3 ನಾಯಿ ದಾಳಿಗೆ ಒಳಗಾದ ಮಗು. 2ನೇ ಸೆಕ್ಟರ್ ನಿವಾಸಿ ಅಜಕ ಹೊರಗಡೆ ಆಡುವಾಗ ಎದೆ ಭಾಗಕ್ಕೆ ಕಡಿತ. ಆರ್ಷಿಯಾ ಜಮಖಂಡಿ 5 ಮತ್ತೋರ್ವ ಬಾಲಕಿಗೂ ನಾಯಿ ಕಡಿತ. 2 ಬಾಲಕಿಯರಿಗೆ ಮುಂದುವರಿದ ಚಿಕಿತ್ಸೆ. ಯಾವುದೇ ಅಪಾಯ ಇಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಜಮಾಯಿಸಿದ ಬಾಲಕಿಯರ ಸಂಬಂಧಿಕರು. ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹ. ಆಸ್ಪತ್ರೆಯಲ್ಲಿ ನಾಯಿ ಕಡಿತದ ಔಷಧಿಗಳ ಸಾಕಷ್ಟು ಸಂಗ್ರಹಿಸಬೇಕು. ನಾಯಿ ಕಡಿತದ ಪೇಷಂಟ್ಗಳಿಗೆ ತಕ್ಷಣ ಚಿಕಿತ್ಸೆ ಕೊಟ್ಟು ನಂತರ ದಾಖಲಾತಿಗಳ ಪರಿಶೀಲನೆ ನಡೆಸುವಂತೆ ಸಿಬ್ಬಂದಿಗೆ ಸೂಚನೆ ನೀಡುವಂತೆ ಡಿಸಿ ಅಂಡ್ ಡಿಎಚ್ಒ ಒತ್ತಾಯ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡಿ ಸತ್ಯದ ಕಡೆ. ಸರ್, ನಾನು ಮಾಜಿ ಮುನ್ಸಿಪಾಲಿಟಿ ಮೆಂಬರ್ ಸರ್. 15 ದಿವಸದಿಂದ ನಾನು ಸ್ವತಃ ಹೋಗಿ ಕಮಿಷನರ್ ಸಾಹೇಬ್ರೆ ಹೇಳಿ, ನಾನು ಸಾಹೇಬ್ರೆ ಬೀದಿ ನಾಯಿ ಭಾಳ ಆಗ್ಯಾವ ಏನು ಸರ್, ಸರ್ಕಾರಿ ಆಸ್ಪತ್ರೆನಾಗ ಬೀದಿ ನಾಯಿ ಭಾಳ ಅದಾವ ಸರ್. ಶೆಟ್ಟರ್ ನಂಬರ್ನ್ಯಾಗ 2ನ್ಯಾಗ ನಮ್ಮ ಮೊಮ್ಮಗಳಿಗೆ ಸರ್ 5 ನಾಯಿ ಕೂಡಿಕಾಯ್ಸಿ ಕಡ್ದಾರ್ರಿ. ಅದು ಹಾರ್ಟ್ ಮ್ಯಾಗ ಕಡ್ದಾರ. ಸ್ವತಃ ನಾ ಕಮಿಷನರ್ ಸಾಹೇಬ್ರೆ ಹೋಗಿ 6:30 ರೀ, ಇವತ್ತು 6:30 ಸುಮಾರು 4-5 ನಾಯಿಗಳು ಕಡ್ದಾರ ಸರ್. ಎಲ್ಲ ಹಾರ್ಟ್ ಮ್ಯಾಗ ಇದು ಇಫೆಕ್ಟ್ ಆಗೈತಿ. ನಾ 15 ದಿವಸ ಭಾಳ ಮಂದಿ ಕಡ್ದೈತಿ ನಾಯಿ. ಶೆಟ್ಟರ್ ಯಾರೇ ಅಷ್ಟೇ ಇಲ್ಲ ಸರ್, ಪೂರಾ 9 ನಾಯಿ ಭಾಳ ಅದ ರೀ. 9 ಬಿಡಿ ಸರ್, ಸರ್ಕಾರಿ ಆಸ್ಪತ್ರೆ ನಾಯಿ ಅದಾವ. ನೋಡಿ, ಇನ್ನೊಂದು ಪೇಷಂಟ್ ಬಂದಿತ್ತು ನೋಡಿ ಸರ್, ನಾಯಿ ಕಡ್ದಿತ್ತು. ಈಗ ಕಡ್ದಿತ್ತು ನೋಡಿ ಸರ್, ಇನ್ನೊಂದು ಪೇಷಂಟ್ ಬಂದೈತಿ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಹೆಂಗೆಲ್ಲ ನೋಡಿ ಹೆಂಗಾಗಿ. ಕಮಿಷನರ್ ಸಾಹೇಬ್ರಿಗೆ 15 ದಿವಸದಿಂದ ನಾ ಸತ್ತ ಹೋಗಿ ಬೆಟ್ಟಾಗಿ ಬಂದೀನಿ, ಹೇಳಿ ಬಂದೀನಿ. ಸಾಹೇಬ್ರ ಆಸ್ಪತ್ರೆ ನಾಯಿ ಭಾಳ ಅದಾವ. ಶೆಟ್ಟರ್ ಯಾರು ಅಷ್ಟೇ ಅಲ್ರಿ ಸರ್, ಪೂರಾ 9 ನಾಯಿ ಭಾಳ ಅದಾವ ಅಂತ ಇನ್ನೂ ಮಟ್ಟ ದಾದಿಲ್ಲ, ಏನಿಲ್ಲ. ನಾಳೆ ಏನ್ ಅನಾಹುತ ಅಂದ್ರೆ ಯಾರು ಜವಾಬ್ದಾರಿ? ಆ ಸಣ್ಣ ಮಕ್ಕಳ ಶಾಲಿಗೆ ಹೋಗ್ತಾರ, ಟ್ಯೂಷನ್ಗೆ ಹೋಗ್ತಾರ. ಆ ಮಕ್ಕಳ ನಾಯಿ ಅಂಜಿಕಾಯಿಸಿ ಟ್ಯೂಷನ್ಗೆ ಶಾಲಿಗೆ ಹೋಗ್ತಾರ, ಇಲ್ಲಿ ಅಂಜಿಕಾಯಿಸಿ ಮನೆಗೆ ಹೋಗ್ತಾರ. ಅಜಕ ಮೊಹಮ್ಮದ್ ಅಜರುದ್ದೀನ್ ಸಗರ್ ಇದ್ರ ಬಿಡಿ ಸಾಬ್ರ. ಸರ್ಕಾರಿ ಆಸ್ಪತ್ರೆ ನಾಯಿ ಭಾಳ ಆಗ್ಯಾವ ಊರಾಗ. ನಾವು ನಗರ ಬಿಡ್ರಿ. ಬಡವರ ಮಕ್ಕಳು ಇವತ್ತು ಬೀದಿ ಹಣ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಡವ್ರ ಮಕ್ಕಳು ಇವತ್ತು ಅಂದ್ರೆ ಬಡವ್ರ ಮಕ್ಕಳಿಗೆ ಬೆಲೆ ಇಲ್ಲವೇ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಾನು ಈ ತಕ್ಷಣವೇ ಈ ನಗರದ ನಮ್ಮ ನಗರಸಭೆ ಆಯುಕ್ತರನ್ನ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಅಂಥ ಬೀದಿ ನಾಯಿಗಳನ್ನು ತಕ್ಷಣವೇ ತಾವು ರೆಸ್ಕ್ಯೂ ಮಾಡಬೇಕು, ಅದನ್ನು ಡಾಗ್ ಪ್ರೊಟೆಕ್ಷನ್ ಏರಿಯಾಕ್ಕೆ ಅದನ್ನು ಶಿಫ್ಟ್ ಮಾಡಬೇಕು. ಆಮೇಲೆ ಈ ರೀತಿಯಾದಂಥ ಘಟನೆಗಳನ್ನು ಮರುಕಳಿಸದೇ ಇರೋಂಥ ರೀತಿಯಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಮತ್ತು ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಅದರೊಂದಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ಸಮಯಕ್ಕೆ ಬಂದರೂ ಕೂಡ ಜನರಿಗೆ ಈ ಡಾಗ್ ಬೈಟ್ಸ್ಗೆ ಏನು ಬೇಕಾದಂಥ ಮೆಡಿಸಿನ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಯಾವುದೇ ಮೆಡಿಸಿನ್ ಇರ್ಬೋದು, ಆ ಎಲ್ಲ ಮೆಡಿಸಿನ್ಗೂ ಕೂಡ ಯಾವುದೇ ನಿಯಮವನ್ನು ಪಾಲನೆ ಮಾಡೋಕ್ಕಿಂತ ಪೂರ್ವವಾಗ ನಾವು ಅದಕ್ಕೆ ಚಿಕಿತ್ಸೆ ನೀಡಬೇಕು, ನಂತರ ನಿಯಮವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸರ್ಜನ್ ಅವರಿಗೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ನಮಸ್ಕಾರ ಸರ್. ಇದು 2 ನಂಬರ್ ಶೆಟ್ಟರ್ನ್ಯಾಗ ನಾಯಿ ಭಾಳ ಅದಾವ ಸರ್. ಒಂದು 6 ನಾಯಿ ಕೂಡಿ ಸಣ್ಣ ಹುಡುಗಿಗೆ ಹಿಂಗೆ ಇದು ಮಾಡ್ಯಾರಿ ಸರ್. ಮತ್ತು ಹೇಳಕತ್ತೀರಿ ಸರ್, ಯಾರು ಕೇಳಾಕತ್ತೀರಿ ಸರ್. ಕಮಿಷನರ್ಗೆ ಹೋಗಿ ಹೇಳಿದ್ರಿ ಸರ್, ಹಿಂಗೆ ಮಾಡಿರಿ ಸರ್, ಏನು ನಾಯಿಗೆ ಅಂತ ಯಾರು ಕೇಳಾಕತ್ತಿಲ್ರಿ ಸರ್. ಹೆಂಗೆ ನೋಡಿದ್ರಿ ಸರ್ ಇದಕ್ಕೆ? ಹುಡುಗಿ ಅದಾರಿ ಸರ್. ಇವತ್ತೇನು ಹುಡುಗಿ ಏನು ಮಾಡಿದ್ರಿ? ಏನಿಲ್ರಿ, ಮನ್ಯಾಗ ಕುಂತಿದ್ರಿ ಆಕಿ ಕುಂತ ಹೊರಗೆ ತಮ್ಮ ಹೋಗ್ಯಾನಂತ ಕರ್ಯಾಕ್ ಹೋಗ್ಯಾಡ್ರಿ ಅಂತ್ರಿ. ಕರ್ಯಾಕ್ ಹೋಗಿ ಮುಂದೆ ಹಿಂಗೆ ಹಿಡ್ದಾರಿ ಆಕಿ ನಾಯಿ. ಎಷ್ಟು ನಾಯಿ? ಒಂದು 6 ನಾಯಿ ಇದ್ರಿ ಸರ್. ಹೇಳಿರಿ ಸರ್, ಏನು ಯಾರು ದಾದ ಮಾಡಾಕತ್ತಿಲ್ರಿ ಸರ್. ಅದು ನಾಯಿಗೆ ದುನಿಯಾದ ನಾಯಿ ಆಗಿಬಿಟ್ಟಾರ ಸರ್. ಶೆಟ್ಟರ್ ನಂಬರ್ 2ನ್ಯಾಗ ಸರ್. ನಗರಸಭೆ ಮಾಜಿ ಸಣ್ಣ ಹುಡುಗರು ಅದಾರ ರೀ ಮನ್ಯಾಗ. ಹೆಂಗೆ ಮಾಡಿದ್ರಿ ಸರ್ ಇದಕ್ಕೆ? ಹಾಂ ಸರ್, ಭಾಳ ಆಗಿದ್ರಿ ಸರ್. ನೋಡ್ರಿ ಕ್ಯಾಮ್ರಾನಾಗ ಸರ್, ಫೋಟೋ ತೆಗೋರಿ. ಈಚೆಗಡೆ ಒಟ್ಟು ಇದಾಗಿದ್ರಿ ಸರ್, ಕಡ್ದಿದ್ರಿ ಈಚೆಗಡೆ ಸರ್. ನಮ್ಮ ಹೆಸರು ಮೈಬೂಬ್ ಕೊಡ್ತಿ.
ಸತಾನ ಹೋಗಿ ಕಮಿಷನರ್ ಬೆಟ್ಟಾಗಿ ಹೇಳಿ ನಾನು ಸಾಹೇಬ್ರೆ ಬೀದಿ ನಾಯಿ ಬಾಳದು ಸೆಂಟ್ರಲ್ ನ್ಯಾಯಾಗ ಬಂದಾಗ ಏನಾದ್ರು ವ್ಯವಸ್ಥೆ ಮಾಡಿ ಹೇಳಿನಿ ಇನ್ನೂ ಮಟ್ಟ ಬರೆಯಾಗ್ತಾರಿಲ್ಲ. ಎಷ್ಟು ಗಂಟೆಗೆ ಬಂದಿರಿ? ಎಷ್ಟು ಗಂಟೆಗೆ ಬಂದು ನೀವು ಎಷ್ಟು ಗಂಟೆಗೆ ಬಂದಿರಿ? ಒಂದು 2 ತಾಸು ಆತ್ರಿ ಬಂದ ಇನ್ನೂ ಮಟ್ಟ ಇಂಗ್ಲೀಷಿನಾಗ ಏನೂ ಇಲ್ಲ. ಈಗ ನೋಡಿ ಹಾಗೈತೆ ನೋಡಿ ಜಿಲ್ಲಾ ಹೇಗೈತೆ ನೋಡಿ ಬಾಗಲಕೋಟೆ ಜಿಲ್ಲಾ